ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಸಾರಿಗೆ ನೌಕರರು ತಮ್ಮ ಬೇಡಿಕೆ ಈಡೇರಿಕೆಗಾಗಿ ಕೇಳ್ತಾನೆ ಹೋಗ್ತಾ ಇದ್ರು. ಅದರಲ್ಲಿ ಒಂದು ಇದ್ದಿದ್ದು 38 ತಿಂಗಳ ಹಿಂಬಾಕಿಯನ್ನು ಕೊಡಿ ಅಂತೇಳಿ, ಇನ್ನೊಂದು ಇದ್ದಿದ್ದು ಶೇಕಡ 25% ಅವ್ರ ವೇತನವನ್ನ ಹೆಚ್ಚಳ ಮಾಡಿ ಅಂತ ಹೇಳಿ. ಆದರೆ ಈಗ ಸರ್ಕಾರ 12.5% ವೇತನ ಪರಿಷ್ಕರಣೆ ಮಾಡಿ ಆದೇಶವನ್ನು ಹೊರಡಿಸ್ತು. ಈಗ ಅವರು ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ನೋ ನಮಗೆ ಚಾನ್ಸೇ ಇಲ್ಲ ಅಂತ ಹೇಳಿ 2025 ಮಾರ್ಚ್ 31 ಮೂಲ ವೇತನದ ಮೇಲೆ ಶೇಕಡ 12.5% ವೇತನ ಹೆಚ್ಚಳ ಮಾಡಿದ್ದಾರೆ. ಹೊಸ ವೇತನ 2026 ಜುಲೈ 1 ವೇತನದಲ್ಲಿ ಅನುಷ್ಠಾನಗೊಳಿಸಿ ಪಾವತಿಯನ್ನು ಮಾಡಲಾಗುತ್ತೆ. ಸರ್ಕಾರದ ಆದೇಶವನ್ನು ಸಾರಿಗೆ ನೌಕರರು ಒಪ್ತಾ ಇಲ್ಲ. ಶೇಕಡ 25% ವೇತನ ಹೆಚ್ಚಳಕ್ಕೆ ಸಂಘಟನೆ ಬಿಗಿಪಟ್ಟು ಹಿಡ್ಕೊಂಡಿದೆ. ಸರ್ಕಾರದ ಆದೇಶವನ್ನು ವಿರೋಧಿಸಿ ಮುಷ್ಕರಕ್ಕೆ ಕರೆ ಕೊಟ್ಟಿದ್ದಾರೆ. ಮೇ 20ರಂದು 4 ನಿಗಮ ನೌಕರರು ಮುಷ್ಕರಕ್ಕೆ ಮುಂದಾಗ್ತಾ ಇದ್ದಾರೆ. ಹಾಗಾಗಿ ಈ ಆದೇಶ ಬಂದಿದೆ. ಬಟ್ ಈ ಆದೇಶಕ್ಕೂ ಕೂಡ ಒಪ್ಪಿಕೊಳ್ತಾ ಇಲ್ಲ. ಈಗೇನಾಗುತ್ತೆ? ಮೇ 20ರಂದು 4 ನಿಗಮ ನೌಕರರ ಮುಷ್ಕರ ಆಗುತ್ತಾ, ಆಗಲ್ವಾ? ಇವತ್ತು ಸರ್ಕಾರ ಏಕಪಕ್ಷೀಯವಾಗಿ ಒಂದು ಆದೇಶವನ್ನು ಹೊರಡಿಸಿ 12.5% ವೇತನ ಹೆಚ್ಚಳವನ್ನ ಕೊಟ್ಟಿದ್ದಾರೆ. ಮಾನ್ಯ ಸಾರಿಗೆ ಸಚಿವರು 29ನೇ ತಾರೀಕು ನಡೆದ ಸಭೆಯಲ್ಲಿ ನಮ್ಗೆ ಹೇಳಿದ ವಿಚಾರ ಏನು ಅಂದ್ರೆ 7% ಅಂತಿಮ ಅಲ್ಲ, 25 ಕೊಡಕ್ ಸಾಧ್ಯ ಇಲ್ಲ ಅಂದ್ರು. ನಾವು ಅವ್ರಿಗೆ ಹೇಳಿದ್ವಿ, ಮತ್ತೆ ಆಯ್ತು ನಮ್ಮನ್ನು ಮೀಟಿಂಗ್ ಕರೆದು ಮಾತಾಡಿ ಅದನ್ನು ಅಂತಿಮಗೊಳಿಸೋಣ ಅಂತ ನಾವು ಹೇಳಿದ್ವಿ. ಅವರು ಮುಖ್ಯಮಂತ್ರಿಗಳ ಹತ್ರ ನಾನು ಮಾತಾಡಿ ನಾವು ಘೋಷಣೆ ಮಾಡ್ತೀವಿ ಅಂದರು. ನಾವು ಹೇಳಿದ್ವಿ ಆ ರೀತಿ ಮಾಡಬೇಡ್ರಿ ಅಂತ ಹೇಳಿದಾಗ ಅವರು ಒಂದು ಸಭೆ ಕರೆದು ನಾನು ತಿಳಿಸ್ತೀನಿ ಬೇಕಾದರೆ ನಿಮಗೆ ಅಂತಂದರು. ಇವತ್ತು ಏಕಪಕ್ಷೀಯವಾಗಿ ಸರ್ಕಾರ 1/4/25ರಿಂದಾನೇ ವೇತನ ಪರಿಷ್ಕರಣೆಯನ್ನು ಮಾಡಿದೆ.